ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಬಂಡ ಅಧಿಕಾರಿಗಳಿಗೆ IAS ಆಗಿರ್ಬೋದು, IPS ಆಗಿರ್ಬೋದು, KS ಆಗಿರ್ಬೋದು, ಇವೆಲ್ಲ ಯಾಕೆ ಬರ ಕೆಲಸ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಯ್ತಲ್ವಲ್ಲ. ಇವೆಲ್ಲ ಯಾಕೆ ನಾವು ನಮ್ಮ ಕಷ್ಟಪಟ್ಟು ಸಂಬಳ ಕೊಡ್ಬೇಕು. ಈ 5,000 ಬಿಲ್ಡಿಂಗ್ ಅಲ್ಲಿ ಬೃಹತ್ತಾಕಾರದ ಬಿಲ್ಡಿಂಗ್ ಅಲ್ಲಿ ಕಟ್ಟಿ ಈ ರೀತಿ ರಾಜಕಾರಣಿಗಳ ಕೈಗೊಂಡ ಕೆಲಸ ಮಾಡಿ ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಕಾನೂನಂತೆ ಕಾನೂನು ಬೇಕೇ ಬೇಕು, ಬೇಕೇ ಬೇಕು. ತೊಲಗಲಿ, 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 ತೊಲಗಲಿ. ಸಂವಿಧಾನ ಉಳಿಯಲಿ, ಉಳಿಯಲಿ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು 2024ನೇ ಇಸ್ವಿಯಿಂದನೂ ನಮ್ಮ ದೂರುದಾರರಾಗಿರೋಂಥ ಜಲೇಂದ್ರ ಅವರು ಮೈಸೂರು ಜಿಲ್ಲಾ ವ್ಯಾಪ್ತಿಯ ಅಮೃತ್ ಗ್ರಾಮ ಪಂಚಾಯಿತಿ ಯೋಜನೆಯಡಿ 32 ಪಂಚಾಯಿತಿ ಆಯ್ಕೆಯಾಗಿದೆ. ಆಯ್ಕೆಯಾಗಿರೋ ಪ್ರತಿ ಪಂಚಾಯಿತಿಯಲ್ಲೂ 24,75,000 ಹಣ ಬಿಡುಗಡೆ ಆಗಿದೆ. ಆ ಹಣ ಬಿಡುಗಡೆ ಆಗಿರೋ ಉದ್ದೇಶ ಶಾಲಾ ಸಾಮಗ್ರಿಗಳು ಅಲ್ಲಿ ಸ್ಥಳೀಯ ಮಟ್ಟದ ಅಭಿವೃದ್ಧಿಗೆ ಬಳಸ್ಕೊಳ್ಳುವಂತಹ ಆ ದುಡ್ಡನ್ನು ಯಾವುದೇ ನಿಯಮವನ್ನು ಅನುಸಾರದಲ್ಲಿ ಯಾವುದೇ ನಿಯಮವನ್ನು ಪಾಲಿಸದೆ ಒಂದು ಉದಾಹರಣೆ ಕೊಡೋದಾದರೆ, ಒಂದು ವಾಲಿಬಾಲ್ ಒಂದು ಪಂಚಾಯಿತಿಯಲ್ಲಿ 3,000 ರೂಪಾಯಿ ಒಂದು ಪಂಚಾಯಿತಿಲಿ ವಾಲಿಬಾಲ್ ಖರೀದಿ ಮಾಡಿದ್ರೆ ಅದೇ ಕಂಪನಿಯವರು, ಅದೇ ಏಜೆನ್ಸಿಯವರು ಇನ್ನೊಂದು ಪಂಚಾಯಿತಿಲಿ 9,000 8,000 ರೂಪಾಯಿಗೆ ಖರೀದಿಯನ್ನು ಮಾಡ್ತಾರೆ. ಒಂದು ಬುಕ್ ಕಿಟ್ಟನ್ನು 16,000 ರೂಪಾಯಿಗೆ ಒಂದು ಪಂಚಾಯಿತಿಲಿ ಖರೀದಿಯನ್ನು ಮಾಡಿದ್ರೆ ಇನ್ನೊಂದು ಪಂಚಾಯಿತಿಲಿ 44,000 ಕೊಟ್ಟು ಅದೇ ಏಜೆನ್ಸಿಯವರು ಖರೀದಿಯನ್ನು ಮಾಡ್ತಾರೆ. ಇದು ಮೇಲ್ನೋಟಕ್ಕೆ ಮೋಸವನ್ನು ಮಾಡಿದ್ದಾರೆ ಅಂತ ಕಂಡು ಬಂದರೂ ಸಹ ದೂರುದಾರರು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗೆ ಮನವಿ ಕೊಟ್ಟರು. ದಾಖಲೆ ಸಮೇತ 32 ಗ್ರಾಮ ಪಂಚಾಯಿತಿ ಹಗರಣದ ಮುಖ್ಯನ ದಾಖಲೆ ಕೊಟ್ಟರು ಸಹ ಯಾವುದೇ PDOಗಳ ಮೇಲೆ ಇನ್ನೂ ಸಹ ಅವರ ಯಾವುದೇ ಒಂದು ಅಮಾನತ್ತಾಗಲಿ ಅವ್ರ ವಿರುದ್ಧ ಕ್ರಮ ಆಗಲಿ ತೆಗೆದುಕೊಂಡಿಲ್ಲ. ಹಂಗಂದ್ರೆ ಇವರು ಸಹ ಇದಕ್ಕೆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಮ್ಮ ಸಂಶಯ. ದಯಮಾಡಿ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಮನವಿಗೆ ಸಕಾರಾತ್ಮಕ ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೂ ಮುತ್ತಿಗೆ ಹಾಕ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ಮಟ್ಟಿಗೆ ಹಗರಣಗಳಾದ್ರೆ ಮುಖ್ಯಮಂತ್ರಿಗಳು ಬಂದರೂ ಸಹ ಅವ್ರ ಕಾರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನ ಈ ವಿಚಾರದಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಖಂಡಿತ ನಾವು ಇದಕ್ಕೆ ಸದಾಸಿದ್ಧವಾಗಿ ನಾವು ಮಾಡ್ತೇವೆ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾಕಂತಂದ್ರೆ ಇದು ಬರೀ ಪಂಚಾಯಿತಿ ಲೆವೆಲಲ್ಲಿ, ಇನ್ನು ಇದು DC ಕಚೇರಿಗಳಲ್ಲಿ ಎಷ್ಟಿರ್ಬೋದು, ತಾಲೂಕು ಪಂಚಾಯಿತಿಗಳಲ್ಲಿ ಎಷ್ಟಿರ್ಬೋದು, ಯಾವ ಮಟ್ಟದ ದುಡ್ಡನ್ನು ಹಗರಣಗಳನ್ನ ಮಾಡ್ತಾ ಇದ್ರು ಇವರೆಲ್ಲ ಏನು ಮಾಡ್ಕೊಬಿಟ್ಟಿದ್ದಾರೆ, ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ. ದುಡ್ಡನ್ನು, ಸರ್ಕಾರದ ದುಡ್ಡನ್ನು ನಾವು ಯಾವ ರೀತಿ ಹೊಡಿಬೋದು, ಲೂಟಿ ಹೊಡಿಬೋದು ಅಂತ ನೇರವಾಗಿ ಅವರು ಲೂಟಿ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಲೂಟಿ ಹೊಡಿತಾ ಇದ್ದಾರೆ. ಜನರ ತೆರಿಗೆ ದುಡ್ಡನ್ನು ಅಭಿವೃದ್ಧಿಗೆ ಬಳಸ್ತೆ ಇವರ ಮನೆ ದುಡ್ಡಿಗೆ ಖಜಾನೆ ತುಂಬಿಸ್ಕೊಳ್ಳುವಂಥ ವ್ಯವಸ್ಥೆ ಇವತ್ತಿನ ಇದೆ. ಇದಕ್ಕೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ, ಇದು ಬರೀ ಈ ಹೋರಾಟಕ್ಕೆ ಸೀಮಿತವಾಗಲ್ಲ. ಈ ಹೋರಾಟ ಇದಕ್ಕೆ ಅಂತ್ಯ ಕಾಣಗಂಟ್ಲು ಈ ವಿಚಾರದಲ್ಲಿ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ಹೋರಾಟ ಮಾಡುವ ಮುಖೇನ ಇದಕ್ಕೊಂದು ಅಂತ್ಯ ಕಾಣುವಂತ ಹೋರಾಟಕ್ಕೆ ಯಶಸ್ವಿ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿದೆ. ತಳಮಟ್ಟದಿಂದ ಮೇಲ್ಮಟ್ಟಗೊಂಡು ಪ್ರೊಸೆಸಿಂಗ್ ಆಗೋಗಿದೆ, ದಾಖಲೆ ಸಮೇತ ಕೊಟ್ಟಿದ್ದಾರೆ. ಆದರೂ ಸಹ ಜಿಲ್ಲಾಧಿಕಾರಿಗಳು ದೂರು ಕೊಟ್ಟರು ಸಹ ಯಾವುದೇ ಕಿಮ್ಮತ್ತಿಲ್ಲ. ಇವರು ಒಂದು ಯಾವುದೇ ಹಿಂಬರಹವನ್ನು ಕೊಟ್ಟೆ ಆ ದೂರಿಗೆ ಯಾವುದೇ ಸ್ಪಂದಿಸಿಲ್ಲ. ಅಂದ್ರೆ ಏನಾಗ್ಬಿಟ್ಟಿದೆ ಅಂತ ಒಬ್ಬ ನಾಗರಿಕ, ಒಬ್ಬ ಸಮಾಜದಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿಗಳು ದಾಖಲೆ ಸಮೇತ ಕೊಟ್ಟರು ಸಹ ಇವರು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಇದು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಆದ್ರೆ ಈಗ ಕನ್ನಡಾಂಬೆ ರಕ್ಷಣಾ ವೇದಿಕೆ ಈ ವಿಚಾರದಲ್ಲಿ ನಾವು ಮುಂದೆ ಬಂದಿದ್ದೇವೆ. ಇಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ಸರ್ಕಾರದ ದುಡ್ಡನ್ನು ಹೊಡೆದಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರ ಕೂಡಲೇ ಅಮಾನತುಗೊಳಿಸ್ಬೇಕು.
ಅಮಾನತು ಅಂದ್ರೆ ಈಗಲೇ ಕೂಡಲೇ ಅಮಾನತು ಕೊಡ್ತಾ ಆಮೇಲೆ ಆದೇಶವನ್ನು ಅವ್ರ ಮೇಲೆ ತನಿಖೆ ಆದೇಶವನ್ನು ಆಮೇಲೆ ಮಾಡಬೇಕು. ತಪ್ಪು ಸತಿಯನ್ನು ಆಮೇಲೆ ಸರ್ಕಾರ ಆದೇಶ ಮಾಡಲಿ ಕೂಡಲೇ. ಈಗ ಮೇಲ್ನೋಟ ಕಾಣ್ತಾ ಇದೆ, ಮೇಲ್ನೋಟ ಕಾಣ್ತಾ ಇರೋದ್ರಿಂದ ಕೂಲಂಕುಷವಾಗಿ ಅವರನ್ನ ಕೆಲಸದಿಂದ ವಜಾಗೊಳಿಸ್ಬೇಕು. ಆಮೇಲೆ ಅವರನ್ನ ಸರ್ಕಾರದ ಸುಪತಿಗೆ ಯಾರು ಬರ್ತಾರೆ ಅವರ ಉದ್ದೇಶದಿಂದ ತನಿಖೆ ಮಾಡಬೇಕು ಅನ್ನೋದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಆಗ್ರಹ. ಸರ್, ಮೈಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 32 ಗ್ರಾಮ ಪಂಚಾಯತಿಗಳಲ್ಲಿ ಅಮೃತ ಗ್ರಾಮ ಪಂಚಾಯತಿ ಯೋಜನೆಗೆ 24,75,000 ಅಂತ ಹಣ ಬಿಡುಗಡೆ ಆಗಿದ್ದು, ಇದನ್ನ KTTP ನಿಯಮ ಅಡಿಯಲ್ಲಿ ಖರೀದಿ ಮಾಡೋಕ್ಕೆ ಸರ್ಕಾರ ಆದೇಶ ಮಾಡಿದೆ. ಒಂದೇ ಒಂದು ಏಜೆನ್ಸಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹಲವು ಪಂಚಾಯತಿಗಳಲ್ಲಿ ಈ ಟೆಂಡರ್ ಪ್ರಕ್ರಿಯೆಯನ್ನು ಯಾವುದೇ ಸುದ್ದಿ ಪತ್ರಿಕಾ ಪ್ರಕಟಣೆ ಇಲ್ಲದೆ ನಿಯಮ ಉಲ್ಲಂಘನೆ ಮಾಡಿ ಖರೀದಿ ಮಾಡಿದ್ದಾರೆ ಒಂದೇ ಏಜೆನ್ಸಿಲಿ. ಇದ್ರ ವಿರುದ್ಧ ಸೂಕ್ತ ದಾಖಲೆಯೊಂದಿಗೆ ಜಿಲ್ಲಾ ಪಂಚಾಯತ್ಗೆ 1 ವರ್ಷದಿಂದ ಕೊಟ್ಟಿದ್ದೀನಿ, ಯಾವುದೇ PDO ಮೇಲೆ ಕ್ರಮ ತಗೊಂಡಿಲ್ಲ. ಆಲ್ಮೋಸ್ಟ್ ಇದು 32 ಪಂಚಾಯತಿ ವಿರುದ್ಧವೂ ದೂರು ಕೊಟ್ಟಿದ್ದೀನಿ ನಾನು 1 ವರ್ಷದಿಂದಲೂ. ಅದಕ್ಕೋಸ್ಕರ ಯಾವುದೇ ಕ್ರಮ ತಗೊಳ್ಳದೇ ಇದ್ದಾಗ, ಅನ್ಯ ಮಾರ್ಗ ನಮಗೆ ಗೊತ್ತಿಲ್ಲದೆ ಇದ್ದಾಗ ಕನ್ನಡ ರಕ್ಷಣಾ ವೇದಿಕೆ ಜೊತೆ ಸೇರಿ ಇದನ್ನು ಮನವಿ ಕೊಟ್ಟೆ ಅವರಿಗೆ. ಅವರು ಈ ಪರವಾಗಿ ನಮ್ಮ ಪರವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಈ ಕೂಡಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು PDOಗಳನ್ನ ಅಮಾನತು ಮಾಡಬೇಕು, ಅನಂತರ ತನಿಖೆ ಆದೇಶ ಮಾಡಬೇಕು ಒತ್ತಾಸ. ನನ್ನ ಹೆಸರು ಜಲೇಂದ್ರ ಅಂತೇಳಿ, ಹೆಬ್ಬಾಳ ಗ್ರಾಮ ಪಂಚಾಯತಿ ಸದಸ್ಯರು.